ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಹೋಗುತ್ತಿದ್ದ ಕಳ್ಳರನ್ನ ಗ್ರಾಮಸ್ಥರೇ ಹಿಡಿದಿರುವ ಘಟನೆ ಕೆಆರ್ ನಗರದಲ್ಲಿ ನಡೆದಿದೆ. ತಾಲೂಕಿನ ಲಾಲನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಅವರ ಪತ್ನಿ ಅನ್ನಪೂರ್ಣ ಅವರ ಮಾಂಗಲ್ಯ ಸರವನ್ನ ಬೈಕ್ನಲ್ಲಿ ಬಂದ ಅಪರಿಚಿತ ವ್ಯಕ್ತಿಗಳಿಬ್ಬರು ಚೈನನ್ನ ಕಿತ್ತುಕೊಂಡು ಬೈಕ್ನಲ್ಲಿ ಓಡಿ ಹೋಗುತ್ತಿದ್ದ ಸಂದರ್ಭದಲ್ಲಿ ಸರಿಸುಮಾರು 3 ಕಿಲೋಮೀಟರ್ ಗ್ರಾಮದ ಯುವಕರು ಬೈಕ್ನಲ್ಲಿ ಬೆನ್ನಟ್ಟಿ ಇಬ್ಬರು ಕಳ್ಳರನ್ನ ಹಿಡಿಯುವಲ್ಲಿ ಯಶಸ್ವಿಯಾದರು. ಕದಿಮರಾದ ಸಾತಿ ಗ್ರಾಮದ ನವೀನ್ ಹಾಗೂ ಮತ್ತೊಬ್ಬ ಕದಿಮನನ್ನ ಗ್ರಾಮಸ್ಥರೇ ಪೊಲೀಸ್ ಸಿಬ್ಬಂದಿಗೆ ಒಪ್ಪಿಸಿದ ಘಟನೆ ಜರುಗಿದೆ. ಕೆಆರ್ ನಗರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ನಾನು ಗೊತ್ತಂತ ಕಸ ಬಡಿತಿದ್ನ ಅವನು ಹೆಂಗ್ ಬಂದು ಎತ್ಕೊಂಡು ಹೋದ ಅನ್ನೋದೇ ಗೊತ್ತಾಗಿಲ್ಲ. ಹಿಂಗೆ ತಿರ್ಕೊಂಡು ನೋಡೋದಕ್ಕೆ ಆಲೆ ಓಡ್ತಾನೆ, ಹಿಂಗೆ ಕತ್ತು ಓಡ್ಕೊತೀನಿ ಇಲ್ಲಕ್ಕೆ ಇಲ್ಲ. ಎಷ್ಟು ಜನ ಬಂದಿದ್ರು? ಒಬ್ಬ ಸ್ಕೂಟರ್ ನಿಂತಿದ್ದ, ಒಬ್ಬ ಬಂದು ನನಗೆ ಗೊತ್ತಿರೋದು ನಿಂತಿರೋದು ಹಿಂಗೆ ತಿರ್ಕೊಂಡು ನೋಡೋದಕ್ಕೆ ಬೈಕ್ ಹತ್ತು ಓಡ್ಬಿಟ್ರು. ನಿಮ್ಮನ್ನೇನು ಮಾತಾಡ್ಸಿದ್ರ? ಏನೋ ಕೇಳಿದ್ರ? ಎಷ್ಟು ಗ್ರಾಮದದು ಚೈನು? 30 ಗ್ರಾಮ್ ಚೈನು, 5 ಗ್ರಾಮ್ ತಾಲಿ. ಈಗ ಸಿಕ್ಕಿಯಾರ? ಸಿಕ್ಕವ್ರೆ, ತಗೊಂಬನೆಯವ್ರೆ. ಅವ್ರ ಹೆಸರೇನಾದ್ರು ಗೊತ್ತಾ? ಯಾವ ಊರು? ಹೆಸರು ಗೊತ್ತಿಲ್ಲ ಸರ್. ಸಾತಿ ಗ್ರಾಮ್ ನವೀನ ಅಂತಂತೆ, ಇನ್ನೊಬ್ಬ ಯಾರು ಅಂತ ಗೊತ್ತಿಲ್ಲ. ಹಾಂ, ಅವ್ರ ಮುಖ ಪರಿಚಯ ಏನಿಲ್ಲ ನಿಮಗೆ? ಸರ್, ಆಕಸ್ಮಿಕವಾಗಿ ನಮ್ಮ ಮನೆಯಿಂದ ಹೊರಗಡೆ ಕಸ ಸುರಿಬೇಕಂತ ಹೋಗಿದ್ರು. ಕಸ ಸುರಿಬೇಕಾದ್ರೆ ಕವಲೆ ಹತ್ರ, ನಾಳೆ ಚಾಮರಾಜನಾಲೆ ಹತ್ರ ಅಲ್ಲಿ ಬೊಗ್ಗಿ ಕಸ ಸುರಿಬೇಕಾದ್ರೆ ಇಬ್ರು ಆಮಾಗಿ ಸುಮ್ಮನೆ ಒಂದು 2 ರೌಂಡ್ ಹೊಡೆದವ್ರೆ. ರೌಂಡ್ ನಮ್ಮ ಮನೇಲಿ ಹತ್ತಿದ್ದ ತಿರ್ಗಿ ನೋಡಿದವ್ರೆ. ತಿರ್ಗಿ ನೋಡಿ ಇನ್ನೊಂದ್ಸಲ ತಿರ್ಗಕ್ಕೆ ಬಗ್ಬಿಟ್ಟು ಚೈನ್ ಕಿತ್ಕೊಂಡು ಹೋಗ್ಬಿಟ್ಟು ಫಾಸ್ಟಾಗಿ ಹೋಗೋರೆ. ಅಷ್ಟೊತ್ತಿಗೆ ನಾವು ಜಸ್ಟ್ ಬಂದ ತಕ್ಷಣ ಅಲ್ಲಿ ಹೆಂಗೆ ಕಿತ್ಕೊಂಡು ಬಂದು ನಿಮ್ಮ ಮನೆ ಚೈನ್ ಕಿತ್ಕೊಂಡು ಹೋದ್ರು ಅಂತಾರು. ಅದಕ್ಕೆ ಫಾಲೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮಾರ್ಚಲ್ಲಿ ನಾಲ್ಮೇಲೆ ಕರೆದು ಮಾರ್ಚಲ್ಲಿ ಬ್ರಿಡ್ಜ್ ಹಿಡಿದು ಹೊಳೆ ಹತ್ರ ದಳ್ಳಿದೆ. ಅಷ್ಟೊತ್ತಿಗೆ ಹುಡುಗರೆಲ್ಲ ಕವರ್ ಆಗಿ ಇಟ್ಕೊಂಡು ಅವ್ರ ಇವತ್ತೆಲ್ಲ ಸುಮಾರು ದಿನದಿಂದ ಈ ಕೆಲಸ ಮಾಡ್ತಾನೆ ಇದೆ. ಅದನ್ನ ಕ್ರಮ ಯಾರು ತಗೊಂಡಿಲ್ಲ, ಸ್ಟೇಷನ್ ಇಲ್ಲ. ನಿನ್ನಿಂದಲೇ ಇದು ಬಹಳ ಬುದ್ಧಿ ಕಲಿಸ್ಬೇಕು ಅವರು. ಯಾವ್ದೇ ಒಂದು ಆಮೇಲೆ ವೆಹಿಕಲ್ಗಳು ಕಳ್ತನ ಜಾಸ್ತಿ ಆಗ್ತಾ ಇದೆ. ಈಗ ಅಮಾಯಕರನ್ನ ಹಿಂಗ್ ಆಗ್ಬಿಟ್ರೆ ಹೆಂಗೆ ಸರ್? ಕಚ್ಚು ಪತ್ರ ತಿಳ್ಕೊಂಡಿದೆ. ಇದಕ್ಕೆ ಏನಾದ್ರು ಮಾಡಿ ಕ್ರಮ ಜರುಗಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ.